ಮತ್ತೊಂದು ಸುದ್ದಿಗೆ ಹೋಗೋಣ. ಹನುಮ ಧ್ವಜ ದಂಗಲ್, ಇದರಿಂದ ದಳಪತಿಗಳು ಹಿಂದೆ ಸರಿದ್ರ ಅನ್ನುವಂಥ ಪ್ರಶ್ನೆ. ಕಾರಣ ಈ ಧ್ವಜ ದಂಗಲ್ ಪ್ರಾರಂಭ ಆದಾಗ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಬಂದಾಗ ನಾವು ಸಾಥ್ ಕೊಡ್ತೀವಿ, ನಾವು ಪ್ರತಿಭಟನೆ ಮಾಡ್ತೀವಿ ಅಂತೆಲ್ಲ ಬಂದ್ರು. ಬಟ್ ಈಗ ದಿಢೀರ್ ಅಂತ ಹಿಂದೆ ಸರಿದಿದ್ದಾರೆ ದಳಪತಿಗಳು. ಕಾರಣ ಏನು ಅನ್ನುವಂಥ ಪ್ರಶ್ನೆ. ಅದರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಧ್ವಜ ಹೋರಾಟದಲ್ಲಿ ದಳ ನಾಯಕರ ಹಿಂದೇಟಿಗೆ ಕಾರಣ ಏನು? ಮಂಡ್ಯ ನಾಯಕರ ನಡೆಯ ಹಿಂದೆ ದೊಡ್ಡಗೌಡರ ಖಡಕ್ ಎಚ್ಚರಿಕೆ ಇದೆಯಾ? ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಸರಿ ಶಾಲ್ ಹಾಕೊಂಡು ಬಂದು ಪ್ರತಿಭಟನೆಯಲ್ಲಿ ಭಾಗಿಯಾದ್ರು. ಆ ಕಾರಣಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಎಚ್.ಡಿ. ದೇವೇಗೌಡರ ಪರೋಕ್ಷ ಎಚ್ಚರಿಕೆಯ ಬೆನ್ನಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಅಂದ್ರೆ ದಳಪತಿಗಳು ಹಿಂದೆ ಸರಿದಂಗೆ ಕಾಣಿಸ್ತಾ ಇದೆ ಈ ಧ್ವಜ ದಂಗಲ್ನಿಂದ. ಸರ್, ಮೋಸ್ಟ್ಲಿ ಧ್ವಜ ದಂಗಲ್ ಪ್ರಾರಂಭ ಆದಾಗ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಬಂದಾಗ ಕುಮಾರಸ್ವಾಮಿ ಅವ್ರ ನಡೆ ನೋಡಿದ್ರೆ ಕೇಸರಿ ಶಾಲ್ ಹಾಕೊಂಡು ಬಂದ್ರು. ಸ್ವತಃ ಬಿಜೆಪಿ ನಾಯಕರು ದಂಗಾಗಿ ನೋಡ್ತಾ ಇದ್ರಂತೆ ಅವ್ರನ್ನ. ಹಿಂಗೆ ಅವ್ರು ಬಂದಿರ್ತಾರೆ, ಅದು ಅವರು ಜೀಪಲ್ಲಿ ಏನಿರ್ತಾರೆ, ಯಾರೋ ಬಂದು ಹಾಕ್ತಾರೆ. ಆದ್ರೆ ಅವರ ಸುತ್ತ ನೋಡಿ ಸುರೇಶ್ ಗೌಡ್ರು ಇದ್ದಾರೆ ಹಿಂದ್ಗಡೆ, ಆಯ್ತಾ. ಆಮೇಲೆ ಕುಮಾರಸ್ವಾಮಿ ಅವರ ಕೇಸರಿ ಯಾವ ರೀತಿ ಇದೆ ಅಂದ್ರೆ, ಇವ್ರದ್ದು ಬೇಕಿದ್ರೆ ಸಿ ಟಿ ರವಿ ಅವರ ಕೇಸರಿ ಶಾಲ್ ಸ್ವಲ್ಪ ಡಲ್ ಇದೆ ಬೇಕಿದ್ರೆ, ಅದಕ್ಕೆ ಸ್ವಲ್ಪ ಬ್ಲಾಕ್ ಮಿಕ್ಸ್ ಇದೆ, ಆಯ್ತಾ. ಏಕ್ದಮ್ ಹೌದು. ಈಗ ದೇವೇಗೌಡರ ಒಂದು ಹೇಳಿಕೆ ಇರಬೇಕು ನೋಡಿ, ದಯವಿಟ್ಟು ಅದನ್ನು ಪ್ಲೇ ಮಾಡಿ. ಕೇಸರಿ ಹಾಕೊಂಡಿದ್ದಕ್ಕೆ ದೇವೇಗೌಡ ಒಂದು ಹೇಳಿಕೆಯನ್ನು ಕೊಡ. ಒಂದು ಇದನ್ನು ಹಾಕಿದ್ರು ಅಂತ ತಕ್ಷಣವೇ ಅದಕ್ಕೆ ದೊಡ್ಡ ವ್ಯಾಖ್ಯಾನ ಮಾಡಲಾಗಿದೆ. ಪರಿವರ್ತನೆ ಹೊರಟು ಜಾತ್ಯತೀತ ಜನತಾದಳದಿಂದ ಬಿಜೆಪಿ ಅನ್ನೋ. ಆದರೆ ಮುಂದೆನೂ ಹಾಕೋಬೋದಾ? ಏನು ಸಮಸ್ಯೆ ಏನಿಲ್ಲ ಅಂತ ನಾರ್ಮಲಿ ಹಾಕ್ಬಾರ್ದು. ನಮ್ಮದು ಅವರಿಂದ ಹೋಗುವಾಗ ನಮ್ದು ಹಾಕ್ಬಿಡೋಕ್ಕೆ, ನಿಮ್ದು ಹಾಕೋ. ನಾಳೆ ಬೆಳಿಗ್ಗೆ ನಾನು ಮೋದಿಯವರು ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಹೋಗ್ತೀನಿ ಅಂತ ಇಟ್ಬಿಟ್ಟು ನನ್ನ ಹೋಗುವಂಥ ಸನ್ನಿವೇಶ ಬಂದರೆ ನಾನು ಇಲ್ಲಿ ಬಿಡಿ, ನಾವು ಒಂದು ವೇಳೆ ಅವರು ಗೌಡ್ರು ಪ್ಲ್ಯಾಟ್ಫಾರ್ಮಿಗೆ ಒಂದೆರಡು ಮಾತಾಡಲಿ ಅಂತ ಐ ಮೇ ಗೋಲ್ಡ್ ಸ್ಪೀಕ್ ನಮ್ಮ ಥೊಡಾಗಿ ಹಾಕೊಳ್ಳೋಕ್ಕೆ ನಿಮ್ಮ ಪ್ಲಾನ್. ಓಕೆ, ಬಿಜೆಪಿ ಜೊತೆ ಸೇರಿಕೊಂಡು ಹೋರಾಟವನ್ನೇನು ಮಾಡ್ತು. ನಾವು ಒಂದು ಮಾತನ್ನು ಹೇಳಿದ್ವಿ ಗೊತ್ತಾ, ಈಗ ಜೆ ಡಿ ಎಸ್ ಕನ್ಫ್ಯೂಷನಲ್ಲಿ ಇದೆ. ಅದರದ್ದೊಂದು ಕೆಲವು ಪಾಯಿಂಟ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಕೆರೆಗೋಡು ಹನುಮಧ್ವಜ ಜಟಾಪಟಿಯಲ್ಲಿ ಇದೀಗ ಜೆ ಡಿ ಎಸ್ ಸೈಲೆಂಟ್ ಆಗಿದೆ ಅಂತ ಎಲ್ಲೂ ಕಾಣ್ತಾ ಇಲ್ಲ. ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದರು ಜೆ ಡಿ ಎಸ್ ನಾಯಕರು. ಬಿಜೆಪಿ ನಾಯಕರಿಗೆ ಆಶ್ಚರ್ಯ ಆಗಿತ್ತು, ಏನಪ್ಪ ಇದು ನಮಗೆ ಸೈಡ್ ಹೊಡೆದಿಂಗೆ ಹೋಗ್ತಾ ಇದ್ದಾರಲ್ಲ, ನಮ್ಮ ಹಿಂದುತ್ವ ಫೈರ್ ಬ್ರ್ಯಾಂಡ್ಗಳಿಗಿಂತ ಜಾಸ್ತಿ ಮಾತಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿತ್ತು. ಆಮೇಲೆ ದೇವೇಗೌಡರ ವಾರ್ನಿಂಗ್ ಬಳಿಕ ಸೈಲೆಂಟ್ ಆಗಿದ್ದಾರೆ ಎಚ್.ಡಿ.ಕೆ. ದೇವೇಗೌಡರ ಹೇಳಿಕೆ ಹಿಂದಿದೆ ನೂರಾರು ರಾಜಕೀಯ ತಂತ್ರಗಳು. ಮಂಡ್ಯದಲ್ಲಿ ಧರ್ಮಾಧಾರಿತ ರಾಜಕಾರಣ ನಡೆಯಲ್ಲ ಎಂಬ ಮಾತು. ದೇಶದಲ್ಲಿ ಬಿಜೆಪಿ ಇದ್ದರೂ ಮಂಡ್ಯದಲ್ಲಿ ಖಾತೆ ತೆರೆಯಲು ಸರ್ಕಸ್ ಮಾಡ್ತಾ ಇದೆ. ಮಂಡ್ಯ ಜಿಲ್ಲೆ ಜನರಿಗೆ ನಾಡು ನುಡಿ ನದಿ ವಿಚಾರವೇ ಜೀವಾಳ. ಹಿಂದುತ್ವ ಸೇರಿದಂತೆ ಯಾವುದೇ ಧರ್ಮಾಧಾರಿತ ರಾಜಕಾರಣ ನಡೆಯಲ್ಲ. ಇದನ್ನು ಅರಿತಿರುವ ಎಚ್.ಡಿ. ಕೇಸರಿ ಧರಿಸಿದ್ದ ಎಚ್.ಡಿ.ಕೆಗೆ ವಾರ್ನಿಂಗ್ ಕೊಟ್ಟಿದ್ದಾರಂತೆ. ಎಚ್.ಡಿ.ಕೆ ವಾರ್ನಿಂಗ್ನಿಂದ ಜೆ ಡಿ ಎಸ್ ಎಲ್ಲ ನಾಯಕರು ಅಲರ್ಟ್ ಆಗಿದ್ದಾರೆ. ಹೀಗಾಗಿ ಬಿಜೆಪಿ ಜೊತೆ ಮೈತ್ರಿ ಬಗ್ಗೆ, ಬಿಜೆಪಿ ಜೊತೆಗಿನ ಮೈತ್ರಿ ಬಗ್ಗೆ ಅಂತಲ್ಲ, ಸದ್ಯಕ್ಕೆ ಅವರು ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ದೇವೇಗೌಡರ ಹೇಳಿಕೆಗಳಿದೆಯಲ್ಲ, ನಾನು ಈ ಹಿಂದೆ ಕೂಡ ಹೇಳಿದೆ, ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಧರ್ಮಾಧಾರಿತ ರಾಜಕಾರಣ ಇಲ್ಲಿ ತನಕ ನಡೆದಿಲ್ಲ. ಅವರ ಮುತ್ಸದ್ದಿ ಹೇಳುವಂಥ ಮಾತು ಜಾತಿ ಆಧಾರಿತ ನಡೆಯುತ್ತೆ. ಅದು ಕೂಡ ಮಂಡ್ಯದಲ್ಲಿ ಇದೆಯಲ್ಲ, ಮಂಡ್ಯ ಈ ಹಳೆ ಮೈಸೂರು ಭಾಗದ ಪ್ರಮುಖ ಅಂಗ. ಅಲ್ಲಿ ಕನ್ನಡ 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 ಕನ್ನಡಕ್ಕಾಗಿ ಹೋರಾಟದಲ್ಲಿ, ಕಾವೇರಿಗಾಗಿ ಹೋರಾಟ ಆಗೋದಲ್ಲಿ ಅದು ಎಷ್ಟು ಇರೋದಂದ್ರೆ, ನಾವು ಹೆಚ್ಚು ನೀರನ್ನು ಕೃಷ್ಣೇ ನೀರನ್ನು ಉಪಯೋಗ ಮಾಡ್ತೀವಿ, ಕಾವೇರಿಗಾಗಿ ಹೋರಾಟಗಳು ಜಾಸ್ತಿ ಆಗುತ್ತೆ, ತಪ್ಪೇನಲ್ಲ. ಆದರೆ ದೇವೇಗೌಡ ಇದಾರಲ್ಲ, ನಿಮ್ಗೊಂದು ಮಾತಿಲ್ಲ, ನೀವು ಚಂದ್ರಗುಪ್ತ ಮೌರ್ಯ ಕೇಳಿದಿರ? ಚಂದ್ರಗುಪ್ತ ಮೌರ್ಯ ಹೇಳಿದಿರ? ಇಲ್ಲಿ ಶ್ರವಣಬೆಳಗೊಳದಲ್ಲಿ ಚಂದ್ರಗಿರಿ ಪರ್ವತ ಅಂತಿದೆ. ಈ ಚಂದ್ರಗುಪ್ತ ಮೌರ್ಯ ಕೊನೆಯ ಕಾಲದಲ್ಲಿ ಇಲ್ಲಿಗೆ ಬರ್ತಾರೆ, ಕರ್ನಾಟಕಕ್ಕೆ ಬರ್ತಾರೆ. ಅಲ್ಲಿ ಅವರು ಏನು ಇಹಲೋಕ ತ್ಯಜಿಸ್ತಾರೆ. ಈಗಲೂ ಅವರ ಸಮಾಧಿ ಇದೆ ಅಲ್ಲಿ, ಚಂದ್ರಗುಪ್ತ ಮೌರ್ಯನ ಸಮಾಧಿ. ಇದೇ ದೇವೇಗೌಡರು ಹಿಂದೆ ಒಂದು ಮಾತನ್ನು ಹೇಳಿದರು, ಉತ್ತರದಲ್ಲಿ ದೊಡ್ಡ 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 ದೊಡ್ಡದವರು ಏನೇ ಇದು ಮಾಡಿದ್ರು ಕೂಡ ಇಲ್ಲಿಗೆ ಬಂದಾಗ ಈ ಮಣ್ಣಲ್ಲಿ ಶರಣಾಗತರಾಗ್ತಾರೆ. ಚಂದ್ರಗುಪ್ತ ಮೌರ್ಯನನ್ನು ಆಧಾರವಾಗಿಟ್ಕೊಂಡು ಹೇಳಿದ್ದು. ಹಾಗೆಯೇ ಈ ಉತ್ತರ ಭಾರತದಲ್ಲಿ ಧರ್ಮಾಧಾರಿತವಾಗಿ ತುಂಬ ನಡೆಯುತ್ತೆ. ಯಾಕಂದರೆ ಅವ್ರು ನೋಡಿದ್ದಾರೆ, ನಮ್ಮ ಈ ಮೊಘಲ್ ಅಥವಾ ಮುಸ್ಲಿಂ ಆಳ್ವಿಕೆಯ ಘರ್ಷಣೆ ಇದೆಯಲ್ಲ ಅಲ್ಲಾಗಿದೆ.
ನಮ್ಗೆ ಇಲ್ಲಿ ಕಡಿಮೆ. ಬಹುಮನಿ ಸುಲ್ತಾನರು, ರಜಾ ಕಾಕರು ಅನ್ನೋದು ಬಿಟ್ಟರೆ ಬಾಕಿದ್ದದ್ದು ಭಾಳ ಕಡಿಮೆ. ಇಲ್ಲಿ ನಮಗೆ ಮೈಸೂರು ಅರಸರಿದ್ದರು, ನಮ್ಮವರೇ ಆಳ್ತಾ ಇದ್ರು. Correct. ಮದ್ರಾಸ್ ಭಾಗದಲ್ಲಿ ರಾಜ ಈ ಥರ ಇರ್ತಾ ಇತ್ತು ನಮಗೆ. ಸೊ ಹಾಗಾಗಿ ಅಲ್ಲಿ ಆ ಧರ್ಮದ ಕಿಚ್ಚುಗಳು ಜಾಸ್ತಿ ಹಚ್ಕೊಳ್ತವೆ. ಆದರೆ ಇಲ್ಲಿ ಜಾತಿ ಕಿಚ್ಚುಗಳು ಹಚ್ಕೊಳ್ತವೆ. ಆಮೇಲೆ ದೇವೇಗೌಡರು ಹೇಳಿದ್ರೆ ನೀವು JDS ಫ್ಲಾಗ್ ಬಿಟ್ಟು ಕೇಸರಿ ಹಾಕೊಂಡ್ರೆ ಅಲ್ಲ ಸರ್, ಇವಾಗ ಅಸ್ತಿತ್ವದ ಪ್ರಶ್ನೆ ಇತ್ತು JDS ನಾಯಕರಿಗೆ. ಕೇಸರಿ ಶಾಲು ಅನಿವಾರ್ಯ ಆಗಿತ್ತಾ ಕುಮಾರಸ್ವಾಮಿ ಅವ್ರಿಗೆ ಹಾಕೊಂಡು ಹೋಗಿ ಪ್ರೊಟೆಸ್ಟ್ ಮಾಡುವಂತ? ಈ ಕ್ಷಣದ ಮಟ್ಟಿಗೆ ಮಾತ್ರ ಅನಿವಾರ್ಯ. ಈ ಕ್ಷಣ ಅಂತಂದ್ರೆ ಹೋಗಿರುವಂತಹ ಒಕ್ಕಲಿಗ ಮತ ಬ್ಯಾಂಕ್ ವಾಪಸ್ ಬರಬೇಕು. ಮುಸ್ಲಿಮರ ಓಟ್ ಅಂತೂ ಸಿಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ನಿಮಗೆ ಮುಸ್ಲಿಂ ಓಟ್ ಬೇಡವೇ ಬೇಡ. ಈಗ ಅವ್ರು ಎಲ್ಲಿಗೆ ಬಂದಿದ್ದಾರೆ ಅಂತಂದ್ರೆ ಕಾಂಗ್ರೆಸ್ ಅಲ್ಲಿರುವಂಥ ಒಕ್ಕಲಿಗರು, ಬಿಜೆಪಿಯಲ್ಲಿರುವಂಥ ಒಕ್ಕಲಿಗರು, JDSಗೆ ಸಪೋರ್ಟ್ ಮಾಡ್ತಾ ಇದ್ದ ಒಕ್ಕಲಿಗರು, ಆ ಒಕ್ಕಲಿಗರ ಬೆಲ್ಟ್ ನಮ್ಮ ಕೈಯಲ್ಲಿ ಸುರಕ್ಷಿತವಾಗಿರಲಿ. ಕೆಲವರಿಗೆ ದೇವೇಗೌಡರ ಒಕ್ಕಲಿಗರಾಗಿದ್ರು ಕೂಡ ದೇವೇಗೌಡರಿಗೆ ಸಪೋರ್ಟ್ ಮಾಡ್ತಾ ಇರಲಿಕ್ಕಿಲ್ಲ, ಬಿಕಾಸ್ ಆಫ್ ನೀವು BJP ಅಲ್ಲ ಅನ್ನೋ ಕಾರಣಕ್ಕಾಗಿ, ಅಥವಾ ಕಾಂಗ್ರೆಸ್ ಅಲ್ಲಿದ್ದವರು ಸಪೋರ್ಟ್ ಮಾಡ್ತಾ ಇರಲಿಕ್ಕಿಲ್ಲ. ಈಗ ಏನಂತಂದ್ರೆ ಆ ಹಿಂದುತ್ವದ ಅಲೆ ಏನಿದೆ, ಆ ಹಿಂದುತ್ವದ ಅಲೆಯಿಂದಾಗಿ ಆ ಒಕ್ಕಲಿಗರು ನಮ್ಮ ಜೊತೆ ಬರಲಿ ಅಂತಿದ್ದಿರ್ಬೋದು. ಹಾಗಂತ ದೇವೇಗೌಡರು JDS ಫ್ಲ್ಯಾಗನ್ನು ತೆಗೆದುಬಿಟ್ಟು ಸಾಧ್ಯ ಇದೆಯಾ? ಯಾಕಂದರೆ ದೇವೇಗೌಡರ ಹತ್ರ ನಾನೊಮ್ಮೆ ಕೇಳಿದ್ದೆ, ದೇವೇಗೌಡರು ನೀವು ಈಗಲೇ ಕಾಂಗ್ರೆಸ್ಸಲ್ಲಿ ಇದ್ದಿದ್ರೆ ಏನಾಗ್ತಿತ್ತು ಅಂತ ಕೇಳಿದೆ. ಯಾಕಂದರೆ ಅವ್ರು ಫಸ್ಟ್ ಕಾಂಗ್ರೆಸ್ ಮೆಂಬರ್ ಆಗಿರ್ತಾರೆ. ಇಲ್ಲಿ ನೀವು ಎಲ್ಲಪ್ಪ ರೇಸ್ ಕೋರ್ಸ್ ರಸ್ತೆಯಲ್ಲಿ ಒಂದು ಕಾಂಗ್ರೆಸ್ ಭವನ ಅಂತ, ಅದು JDSಗೆ ಆಮೇಲೆ ಹೋಗಿತ್ತು, ಮತ್ತು ಕಾಂಗ್ರೆಸ್ ಬಂತು. ಅಲ್ಲಿಗೆ ಅವ್ರನ್ನ ಫಸ್ಟ್ 1950 ಕರ್ಕೊಂಡು ಹೋಗ್ತಾರೆ. ಅವ್ರು ಫಸ್ಟ್ ಅಲ್ಲಿಗೆ ಎಂಟ್ರಿ ಕೊಡೋದು. ಅವ್ರದ್ದು ನಾನು ಕೇಳಿದ್ದೆ, ನೀವು ಕಾಂಗ್ರೆಸ್ಸಲ್ಲೇ ಇದ್ದಿದ್ರೆ ಈಗ ಏನಾಗ್ತಿದ್ರಿ ಅಂತ. ಅವರು ಅವ್ರದ್ದೇ ಸ್ಟೈಲಲ್ಲಿ ಹೇಳಿದ್ರು, ರಾಜ್ಯಪಾಲ ಆಗಿರ್ತಿದ್ದೆ ಅಂತಂದ್ರೆ ಅವರು, ಅಂದರೆ ರಾಜ್ಯಪಾಲ ಆಗಿರ್ತಿದ್ದು ರಿಟೈರ್ಡ್ ಆಗ್ತದೆ. ಬಟ್ ಅವರು ಸ್ವಂತ ಪಕ್ಷ ಕಟ್ಟಿ ಅದನ್ನು ಪ್ರಧಾನಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಎಲ್ಲವೂ ಆದರೂ. ಆಮೇಲೆ ಅವ್ರಿಗೆ ಗೊತ್ತಿದೆ ಧರ್ಮಾಧಾರಿತ. ಆಮೇಲೆ ತಮ್ಮ ಜೀವಿತಾವಧಿಯ ಕೊನೆ ಕಾಲಘಟ್ಟದಲ್ಲಿ ತನ್ನ ಇಡೀ ಜೀವನದಲ್ಲಿ ಜಾತ್ಯತೀತವಾಗಿ ನಡ್ಕೊಂಡು ಬಂದಂಥ ದೇವೇಗೌಡರು ಕೊನೆಗೆ ಇದಕ್ಕೂ ಕೂಡ ಸಪೋರ್ಟ್ ಮಾಡಿದ್ರು ಅನ್ನೋಂಥ ಟೀಕೆ ಬಂದೇ ಬರುತ್ತೆ ಅನ್ನುವಂಥ ವಿಷಯಗಳನ್ನು ದೇವೇಗೌಡರಂಥ ಮುತ್ಸದ್ದಿ ಅರಿತುಕೊಳ್ಳದಿರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದು ಹಾಕಬೇಡಿ. ಅವರು ಒಂದು ವೇಳೆ JDS ಹಾಕೊಂಡು ಕೇಸರಿ ಹಾಕೊಂಡಿದ್ರು ಕೂಡ ಬೇಡ ಅಂತೀವಿ. ನೀವು ಎಲ್ಲ ಬಿಟ್ಟು ಕೇಸರಿ ಮಾತ್ರ ಹಾಕೊಂಡ್ರೆ ಅವ್ರು ಬಿಡ್ತಾರೆ. ಅವರು ಅದಾಗಿ ಮೋಸ್ಟ್ಲಿ ಅವ್ರ ಎಚ್ಚರಿಕೆಗೆ ಹಿಂದೆ ಸರಿದ್ರು ಅನ್ನುವಂಥ ಟಾಕ್ ಇದೆ, ಚರ್ಚೆ ಆಗ್ತಾ ಇದೆ. ಮುಂದಿನ ಸುದ್ದಿಗೆ ಹೋಗೋಣ. ಬಿಗ್ ಇಂಪ್ಯಾಕ್ಟ್ ಅಲ್ಲಿ ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.